ಹಲೋ ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲರೂ ಕೂಡ ತಿರುಪತಿ ದೇವಸ್ಥಾನದ ಬಗ್ಗೆ ಎಲ್ಲರೂ ಕೂಡ ಎಲ್ಲ ವಿಚಾರಗಳು ಗೊತ್ತಿದೆ ಅಂತಲೇ ಹೇಳ್ಬೋದು. ಆ ಕಲಿಯುಗದ ದೇವರನ್ನೇ ತಿರುಪತಿ ತಿಮ್ಮಪ್ಪ ಅಂತಲೇ ಕರೀತಾರೆ. ಆ ಒಂದು ದೇವಸ್ಥಾನಕ್ಕೆ ನೀವೆಲ್ಲರೂ ಭೇಟಿ ಮಾಡಬೇಕು ಅಂದರೆ, ಆ ಒಂದು ದೇವರನ್ನ ನಾವು ದರ್ಶನ ಪಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಈ ಸರ್ವದರ್ಶನಂ ಅಂತ ಹೇಳ್ತಾರೆ. ಸರ್ವದರ್ಶನ ಅಂದರೆ 2-3 ದಿನಗಟ್ಟಲೆ ನಾವು ಕ್ಯೂ ಅಲ್ಲಿ ನಿಂತುಬಿಟ್ಟು ಅದೊಂದು ದೇವರ ದರ್ಶನ ಮಾಡಬೇಕಾಗತ್ತೆ. ಈ ಸ್ಪೆಷಲ್ ಎಂಟ್ರಿ ದರ್ಶನಂ ಅಂತಲೂ ಕೂಡ ಎಲ್ಲರೂ ಗೊತ್ತು. ಎಲ್ಲರೂ ಕೂಡ 300 ರೂಪಾಯಿ ನಾವು ಹಣವನ್ನು ಆನ್ಲೈನ್ ಮುಖಾಂತರ ಕಟ್ಬಿಟ್ಟು ಆ ಒಂದು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಅದು ಕೂಡ ನಿಮಗೆ 1 ದಿನಗಳ ಕಾಲ ಟೈಮ್ ಕೂಡ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಗೊತ್ತಿಲ್ಲದೆ ಇರೋದು ಅಂದರೆ ಆ ಒಂದು ದೇವರ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸಾಕಷ್ಟು ಜನ. ಅವರಿಗೆ ಈ ಒಂದೆರಡು ಈ ಸರ್ವದರ್ಶನಂ ಆಗಿರ್ಬೋದು, ಮೇಲೆ ಸ್ಪೆಷಲ್ ಎಂಟ್ರಿ ದರ್ಶನ ಆಗಿರ್ಬೋದು, ಈ ಒಂದೆರಡು ದರ್ಶನ ಬಗ್ಗೆ ಮಾತ್ರನೇ ಗೊತ್ತಿರುತ್ತೆ. ಅಂದರೆ ಅಲ್ಲಿ ಹೋದರೆ ಟಿಕೆಟ್ಗಳು ಸಿಗುತ್ತೆ, ಆ ಒಂದು ದೇವರ ದರ್ಶನ ಪಡಿಬೇಕು ಅಂತೇಳಿ ಗೊತ್ತಿರುತ್ತೆ. ಈ ಒಂದು ದೇವರ ದರ್ಶನ ಪಡಿಬೇಕು ಅಂತಂದರೆ 4 ಕಡೆ ನಿಮಗೆ ಟಿಕೆಟ್ಸ್ ಸಿಗುತ್ತೆ. ಆ ಒಂದು ಟಿಕೆಟ್ಸ್ ಎಲ್ಲಿ ಸಿಗುತ್ತೆ, ಹೇಗೆ ಹೋಗಿ ಪಡ್ಕೋಬೇಕು, ಅದು ಆನ್ಲೈನ್ ಮುಖಾಂತರನ ಅಥವಾ ಏನಾದರೂ ಹೋಗಿಬಿಟ್ಟು ಪಡ್ಕೊಳ್ಳೋದಾ, ಅಂದರೆ ಹಾಗೆ ಹೋಗ್ಬಿಟ್ಟು ಟಿಕೆಟ್ನ ದುಡ್ಡು ಕೊಟ್ಟು ತೊಗೊಳ್ಳೋದಾ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಒಂದು ವೆಂಕಟೇಶ್ವರ ಸ್ವಾಮಿಯನ್ನು ಕಲಿಯುಗದ ದೇವರು ಅಂತಲೇ ಕರೀತಾರೆ ಎಲ್ಲರೂ ಕೂಡ. ಈ ಒಂದು ದೇವರ ದರ್ಶನ ಪಡಿಬೇಕು ಅಂದರೆ ಸಾಕಷ್ಟು ಜನ, ಇದು ಲಕ್ಷಾಂತರ ಕೋಟಿಗಟ್ಟಲೆ ಜನ ದಿನಾಲು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಜಗಳ ಮಾಡಿಕೊಂಡು ಅಲ್ಲಿ ಹೋಗಿ ಇಲ್ಲೋಗಿ ಎಲ್ಲ ಒಂದು ಕಡೆ ಟಿಕೆಟ್ಸ್ಗಳನ್ನ ಪಡ್ಕೊಂಡು ಆ ಒಂದು ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಕಷ್ಟಗಳನ್ನ ಪಡ್ತಾರೆ. ಅದು ಗೊತ್ತಿಲ್ಲದೆ ಇರೋವಂಥವ್ರು ಈ ಎರಡು ಉಪಯೋಗ ಅಂದರೆ ಈ ಎರಡು ಇದನ್ನು ಮಾತ್ರ ಮಾಡ್ತಾರೆ. ಅಂದರೆ ಒಂದು ಸರ್ವದರ್ಶನಂ ಆಗಿರ್ಬೋದು ಮತ್ತು ಸ್ಪೆಷಲ್ ಎಂಟ್ರಿ ದರ್ಶನಂ ಆಗಿರ್ಬೋದು, ಅವೆರಡು ರೀತಿ ಮಾತ್ರ ಗೊತ್ತಿರುತ್ತೆ ಈ ಒಂದು ದೇವರ ದರ್ಶನ ಪಡಿಬೇಕು ಅಂದರೆ. ಆದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ 4 ಕಡೆ ಟಿಕೆಟ್ಸ್ ಸಿಗುತ್ತೆ. ಆ ಒಂದು ಟಿಕೆಟ್ಸ್ ಯಾವ್ಯಾವ ಜಾಗದಲ್ಲಿ ಸಿಗುತ್ತೆ, ನೀವು ಹೊಸದಾಗಿ ಯಾರ್ಯಾರೋ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅಂಥವ್ರು ಹೋಗ್ಬಿಟ್ಟು ಎಲ್ಲಿ ಹೋಗಿ ಪಡ್ಕೋಬೋದು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಾದರೂ ಈ ಒಂದು ವೆಂಕಟೇಶ್ವರ ಸ್ವಾಮಿನ ಕಲಿಯುಗದ ದೇವರ ದರ್ಶನ ಪಡಿಬೇಕು ಅಂದರೆ ನಿಮಗೆ 2 ರೀತಿಯಲ್ಲಿ ದಾರಿಗಳಿವೆ. ಒಂದು ಬಂದುಬಿಟ್ಟು ಸರ್ವದರ್ಶನಂ ಮತ್ತು ಇನ್ನೊಂದು ಬಂದುಬಿಟ್ಟು SST ಅಂತೇಳಿ. ಸರ್ವದರ್ಶನಂ ಅಂತಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡುತ್ತಲ್ಲ, ನೀವು ಹಾಗೆ ಕಾಲ್ನಡಿಗೆಯಲ್ಲಿ ಹೋಗ್ಬಿಟ್ಟು ತುಂಬ ದಿನಗಳ ಕಾಲ, ಅಂದರೆ ತುಂಬ ದಿನ ಅಂದರೆ 1 ದಿನ ಆಗ್ಬೋದು ಅಥವಾ 2 ದಿನ ಆಗ್ಬೋದು, ಆ ಒಂದು ದಿನಗಳಲ್ಲಿ ನೀವು ಲೈನಲ್ಲಿ ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಬಿಟ್ಟು ಆ ಒಂದು ದೇವರ ದರ್ಶನವನ್ನು ಪಡಬೇಕಾಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ SST, ಶೀಘ್ರ ಸರ್ವದರ್ಶನ ಅಂತೇಳಿ. ಸೊ ಈ ಒಂದು ದರ್ಶನ ಪಡಿಬೇಕು ಅಂತಂದರೆ ನಿಮಗೆ 4 ಕಡೆ ಈ ಒಂದು ದರ್ಶನಕ್ಕೆ ಟಿಕೆಟ್ಗಳು ಸಿಗುತ್ತೆ. ಆ ಟಿಕೆಟ್ಗಳ ಮುಖಾಂತರ ನೀವು ಈ ಒಂದು ದೇವರ ದರ್ಶನವನ್ನು ಕೂಡ ಪಡಿಬೋದು. ಸರ್ವದರ್ಶನಕ್ಕಿಂತ ಇದು ಬೆಟರ್ ಅಂತಲೇ ಹೇಳ್ಬೋದು. ಅಂದರೆ 4 ಕಡೆ ಟಿಕೆಟ್ಸ್ಗಳು ತೊಗೊಂಡ್ಬಿಟ್ಟು ಹೋಗಿ ಈ ಒಂದು ದೇವರ ದರ್ಶನವನ್ನು ಪಡಿಬೋದು. ಅದು ಎಲ್ಲಿ ಸಿಗುತ್ತೆ, ಯಾವ ಜಾಗದಲ್ಲಿ ಸಿಗುತ್ತೆ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲದು ಬಂದುಬಿಟ್ಟು ನೀವು ತಿರುಪತಿಯಲ್ಲಿರುವಂಥ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅದರಲ್ಲಿ ಫ್ರಂಟಲ್ಲಿ, ಅಂದರೆ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಏನಾಗುತ್ತೆ ಅಂದರೆ ನಿಮಗೆ ಗೋವಿಂದ ಸತ್ರಾಲು ಅಂಥೇಳಿ ಒಂದು ಆಫೀಸ್ ಸಿಗುತ್ತೆ. ಆ ಒಂದು ಆಫೀಸಲ್ಲೂ ಕೂಡ ನಿಮಗೆ ಟಿಕೆಟ್ಸ್ಗಳು ಲಭ್ಯ ಇರುತ್ತೆ. ಅದೇ ರೀತಿ ಆ ಒಂದು ರೈಲ್ವೆ ಸ್ಟೇಷನ್ ಹಿಂಭಾಗ ಕೂಡ ನಿಮಗೆ ವಿಷ್ಣು ನಿವಾಸಂ ಅಂತೇಳಿ ಕೂಡ ಒಂದು ಆಫೀಸ್ ಸಿಗುತ್ತೆ. ಆ ಒಂದು ಕನ್ವೆನ್ಷನ್ ಹಾಲ್ ಅದು ಆಫೀಸ್ ಅಲ್ಲ, ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಈ ಒಂದು ದೇವರ ದರ್ಶನಕ್ಕೆ ಅಲ್ಲೂ ಕೂಡ ಟಿಕೆಟ್ಗಳು ಸಿಗುತ್ತೆ. ಮೂರನೇದು ಎಲ್ಲಪ್ಪ ಟಿಕೆಟ್ ಸಿಗುತ್ತೆ ಅಂತಂದರೆ ನಿಮಗೆ ಅಲಿಪಿರಿ ಮೆಟ್ಲ ಹತ್ರ ಗೋವಿಂದ ಕಾಂಪ್ಲೆಕ್ಸ್ ಅಂತ ಹೇಳಿ ಇರುತ್ತೆ. ಆ ಒಂದು ಕಾಂಪ್ಲೆಕ್ಸ್ ಹತ್ರ ಹೋಗ್ಬೇಕಂದ್ರೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗೋವಿಂದ ಕಾಂಪ್ಲೆಕ್ಸ್ ಅಂತ ಇರುತ್ತೆ, ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಈ ಒಂದು ದೇವರ ದರ್ಶನಕ್ಕೆ ಟಿಕೆಟ್ಗಳನ್ನ ಪಡ್ಕೋಬೋದು. 4ನೇದು ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ, ಅಲ್ಲಿ ಬಂದುಬಿಟ್ಟು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ ಇರುತ್ತೆ. ಅಲ್ಲೂ ಕೂಡ ಬಂದುಬಿಟ್ಟು ನಿಮಗೆ ಈ ಒಂದು ದೇವರ ದರ್ಶನ ಪಡಿಬೇಕು ಅಂತಂದರೆ ಅಲ್ಲೂ ಕೂಡ ನಿಮಗೆ ಟಿಕೆಟ್ಸ್ಗಳು ಸಿಗುತ್ತೆ. ಹಾಗೆ ನೀವೇನಾದರೂ 300 ರೂಪಾಯಿಗಳ ಟಿಕೆಟ್ ತೊಗೋಬೇಕು ಅಂತಂದರೆ ಈ ಒಂದು ಅಂದರೆ ಯಾವಾಗಲೂ ಕೂಡ ಆನ್ಲೈನಲ್ಲಿ ಬಿಡುವಂಥದ್ದು 21ರಿಂದ ನಾರ್ಮಲಾಗಿ 24 ಮತ್ತು 25 ತಾರೀಕು ಬಿಡ್ತಾರೆ ಪ್ರತಿ ತಿಂಗಳು ಕೂಡ. ನಿಮಗೆ ಬೇಕು ಅಂತಂದರೆ ನೀವು 21ನೇ ತಾರೀಕಿಂದನೂ ಕೂಡ ಪ್ರತಿ ಸರಿ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡು ಕೂಡ ನೀವು ಬುಕ್ಕನ್ನು ಮಾಡ್ಕೋಬೋದು. ಕೂಡ ಅವ್ರದ್ದು TTD ಅವ್ರದ್ದೇ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೂಡ ನೀವು ಲಾಗಿನ್ ಆಗಿಬಿಟ್ಟು ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾವ್ಯಾವ ದಿನಗಳು ಕೂಡ ಇದೆ, ಸರ್ವದರ್ಶನ ಟಿಕೆಟ್ಗಳು ಅವೈಲೇಬಲ್ ಇದೆ ಅಂತ ಚೆಕ್ ಮಾಡ್ಕೊಬಿಟ್ಟು ನಿಮಗೆ ಯಾವ ದಿನ ಅನುಕೂಲವಾಗುತ್ತೋ ಆ ದಿನ ನೀವು ಹೋಗ್ಬಿಟ್ಟು ಬುಕ್ಕನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನೀವು 4-5 ಕಡೆ ನೀವು ಈ ಒಂದು ದೇವರ ದರ್ಶನ ಪಡಿಬೇಕು ಅಂತಂದರೆ 4-5 ಕಡೆ ನಿಮಗೆ ಟಿಕೆಟ್ಗಳು ಸಿಗುತ್ತೆ. ಗೊತ್ತಿಲ್ಲದೆ ಇರೋವಂಥವ್ರು ಅಂದರೆ ಹೊಸದಾಗಿ ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ಈ ರೀತಿಯಾಗಿ ನೀವು ಈ ಟಿಕೆಟ್ಗಳನ್ನ ಪಡ್ಕೋಬೋದು. ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಹೊಸದಾಗಿ ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರಿಗೆ ಅಥವಾ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಈ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮರಿದೇ ಈ ಒಂದು ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ನೀವೇನಾದರೂ ಶ್ರೀನಿವಾಸನ ಬಗ್ಗೆ ಅಂದರೆ ತಿರುಪತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ಗೋವಿಂದನ ದರ್ಶನ ಪಡಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.